ಪಂಚಾಯತ್ ಜೀವಿ ನೋಡ್ರಿ, ನಮ್ಮ ಸಿದ್ದರಪ್ಪನಪೇಟೆ ಪಂಚ ಟ್ರಸ್ಟ್ ಕಮಿಟಿ ಮಾದರಿಯಾಗಿದೆ. ಅದರಲ್ಲಿ ಏನು ಡೌಟೇ ಇಲ್ಲ. ಈ ಸಲ ಸ್ವಲ್ಪ ಅನಾಹುತ ಕಾರಣದಿಂದ ಒಂದು 10-11 ತಿಂಗಳ ಲೇಟ್ ಆಗಿದೆ. ನಾವು ಜಿಬಿ ಮಾಡಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಇವಾಗಾದ್ರೂ ಅಧ್ಯಕ್ಷರು ಗುಜರಾತಿಗೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಮೀಟಿಂಗ್ ತೆಗೆದು ಮೀಟಿಂಗ್ ನಲ್ಲಿ ಜಿಬಿ ಡೇಟ್ ಯಾವಾಗನ್ನು ಫಿಕ್ಸ್ ಮಾಡಿ ಅಜೆಂಡಾ ಬೋರ್ಡ್ ಒಳಗೆ ಹಾಕ್ತೀವಿ. ನಮ್ ಬಗ್ಗೆ ನೀವು ಕೇಳಾಕತ್ತೀರಿ, ಪರವಾಗಿಲ್ಲ. ಹುಬ್ಬಳ್ಳಿ ಧ್ವನಿ ಅವರಿಗೆ ನಾನೇನು ಹೇಳ್ತಾ ಇದ್ದೀನಿ, ಬಾಕಿ ಇತರ ಘಟಕಗಳಿಗೆ 25 ವರ್ಷ 30 ವರ್ಷದಿಂದ ಜಿಬಿ ಮಾಡಿಲ್ಲ ಅಂತವರಿಗೆ ಬಿಟ್ಟು ನಮ್ಗೆ ನೀವು ಟಾರ್ಚರ್ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಅನಿಸ್ತೈತೆ ನನಗೆ. ಹೇಳಿ. ಅಲ್ಲ, ನೀವು ಕೇಳಿದ್ರೆ ಯೋಗ್ಯ ಐತಿ. ಆದ್ರೆ 25-30 ವರ್ಷದಿಂದ ಮಾಡ್ತಾ ಇಲ್ಲ, ಮಾಡ್ಲಾರ್ದವ್ರಿಗೆ ನೀವು ಏನ್ ಅದ್ರ ಬಗ್ಗೆ ಕೇಳಿದ್ರಿ? ಮೊದಲು ಅವ್ರು ಕೇಳಿ ನಮ್ಗೆ ಕೇಳಿದ್ರೆ ಬಹಳ ಸಂತೋಷ ಆಗ್ತಿತ್ತು. ಆದ್ರೂ ನೀವು ಬಂದು ಕೇಳ್ತಾ ಇದ್ದೀರಿ, ಏನ್ ತಪ್ಪಿಲ್ಲ. ನಾವನಕ್ಕೆ ಜಿಬಿ ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವೆಲ್ಲ ಬದ್ಧತೆ ಮಾಡ್ಕೊಳ್ಳೋದು, ಅಡಿಟ್ ಮಾಡಿಸಿದೀವಿ. ಅನ್ನೋದೆಲ್ಲ ನಮ್ ಕೆಲವು ಕಾರ್ಯಕ್ರಮಗಳು ಅದಾವೆಲ್ಲ ಮುಗಿಸ್ಕೊಂಡು ಕೆಲಸ, ಅಭಿವೃದ್ಧಿ ಕೆಲಸನೂ ಆಗ್ಯಾವ. ನಮ್ಮ ಎಲ್ಲ ಯಾದಿ ಅದೆಲ್ಲ ಬರೆಸ್ಬೇಕು. ಜಿವಿ ಒಳಗೆ ತರಿಸ್ಲಿಕ್ಕೆ ಮಂದಿಗೆ ಏನೇನು ಮಾಡ್ಯಾರ ಪ್ರಪಂಚರು ಅಂತ ಹೇಳಿ ಆಫ್ರ ಡೆವಲಪ್ಮೆಂಟ್ ಮಾಡಿದ್ದು ಬಾಳ ಅದಾವ. ಅದೆಲ್ಲ ಬುಕ್ನಾಗ ಟರಾವ್ನಾಗ ಬಂದ ಆಮೇಲೆ ಜಿಬಿ ಡೇಟ್ ತೆಗಿತೇವು. ಮುಂದಿನ ಡೆವಲಪ್ಮೆಂಟ್ ಬಹಳ ಐತಿ. ಮಾಡ್ಬೇಕಪ್ಪ ಅಂದ್ರೆ ಕೆಲವು ಕಾರಣಾಂತರವಾಗ್ಲಿ, ಕೆಲವು ಅಶಾಂತಿ ಜನರಿಂದ ಬ್ರೇಕ್ ಆಗ್ತಾ ಇದೆ. ಅದರಿಂದ ಆಗುದ ಕೆಲಸ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಜಿಬಿ ಆಗಿಂದ ಮಾಡ್ಬೇಕಂತೇಳಿ ನಮ್ ವಿಚಾರ ಇದೆ. ಈಗ ನಮ್ದು ಸರಸ್ವತಿ ಫೋರಂನಲ್ಲಿ 4 ಗುಂಟೆ ಜಾಗ ಇದೆ. ಅದು ಶಿಕ್ಷಣ ಪ್ರವಚನ ಕೊಟ್ಟಿದ್ರು. ಆ ಜಾಗದಲ್ಲಿ ಶಿಕ್ಷಣ ಪ್ರವಚನ ಮಾಡಕ್ ಆಗುದಿಲ್ಲ. ಆದ್ರೂ ಅದು ಜಾಗ ಬಹಳ ದಿವಸ ಕೊಟ್ಟಿದ್ದು ಅಂತೇಳಿ ಅಲ್ಲಿ ಗಿಡ ಮರ ಬೆಳೆದು ಜಾಗ ಎಲ್ಲೈತಪ್ಪ ಅಂದ್ರೆ ನಮ್ಗ ಗೊತ್ತಿದ್ದಿಲ್ಲ. ಮಾನ್ಯ ನಮ್ಮ ನಾಗೋಸ ಕಲಬುರಗಿ ಬಾಜಿ ಹೊಡ ಅಧ್ಯಕ್ಷರು ಅವ್ರ ಅಧಿಕಾರಿಗಳಿಗೆ ಕರ್ಕೊಂಡು ಬಂದು ನಮ್ ಜಾಗ ಇಷ್ಟ ಐತೆ ಅಂತೇಳಿ ಮಾರ್ಕ್ ಮಾಡಿ ಹೋಗಿದ್ದಾರೆ. ಲಾಸ್ಟ್ ಟೈಮ್ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಕೂಡಿ ಹೋಗಿ ಬುಲ್ಡೋಜರ್ ಹಚ್ಚಿ ಎಲ್ಲಾ ಜಾಗ ಕ್ಲೀನ್ ಮಾಡಿ ಬೋರ್ಡ್ ಹಾಕಿ ಬಂದೀವಿ. ಅಲ್ಲಿ ಕೆಲಸ ಚಾಲೂ ಮಾಡ್ಬೇಕಂತಿತ್ತು. ಮೊದಲು ಜಿಬಿ ಮಾಡ್ರಿ, ಆಮೇಲೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿದ್ದಕ್ಕೆ ಅದು ತಟಸ್ಥ ಆಗಿ ನಿಂತಿದೆ. ಅದರಾಗಿ ಡ್ಯೂಟಿ ಹೊಣೆಯಲ್ಲಿ ಒಂದು ಜಾಗ ಇದೆ, 40 ಸೈಜಿಂದ. ಅಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ಪ್ರೊಸೀಜರ್ ಇದೆ. ಅದಕ್ಕೂ ಕೆಲವು ಹಿತಾಸಕ್ತಿಗಳು ನಮ್ಗೆ ಅಡ್ಡ ಬಂದು ಅದು ಕೆಲಸ ಬಂದ್ ಮಾಡಿಸಿದ್ದಾರೆ. ಆದ್ರೂ ನಾವು ಶೆಡ್ ಹಾಕಿ ಅಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ದುರ್ಗಾದೇವಿ ದೇವಸ್ಥಾನಕ್ಕೆ ನಾವು ಉಪಯೋಗ ತಗೊಂತಾ ಇದ್ದೀವಿ. 15,000 ಬಾಡಿಗೆನೂ ಬರ್ತಾ ಇದೆ ನಮ್ಗೆ. ನಮ್ದೆಲ್ಲ ಒಳ್ಳೆ ನಡೀತಾ ಇದೆ. ಇನ್ನು ಹೆಚ್ಚಿನ ಅದಕ್ಕೆ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಶಿಕ್ಷಣ, ಒಂದು ಕಲ್ಯಾಣ ಮಂಟಪ ಮಾಡ್ಬೇಕಂತೇಳಿ ವಿಚಾರ ಇತ್ತು. ಅರ್ಧಂಬರ್ಧ ಆಗಿ ಕೆಲಸ ನಿಂತಿದೆ. ಅದು ನನಗೆ ತಿಳಿದ ಮಟ್ಟಿಗೆ ಅದಕ್ಕೆ ಮೊದಲು ಬಾಬಾ ಸಾಹೇಬ್ ಅಲ್ಲಿ ಆಗಿ ಹೇಳ್ತೀನಿ. ಆದ್ರೂ ಇಲ್ಲಿ ನಮ್ದು ದಾಜಿವಾಡಪೇಟೆದ್ದು ಹೇಳಿದೆ 35 ವರ್ಷಗಳು ಒಟ್ಟ ಆಗಿಲ್ಲ. ಅಲ್ಲಿ ಮಂದಿನೂ ಅಲ್ಲಿ ಇಲ್ಲ. ಪಂಚರು ಇದ್ದೆಲ್ಲ ಬೇರೆ ಬೇರೆ ಓಣಿಗೆ ಹೋಗಿಬಿಟ್ಟಿದ್ದಾರೆ. ಜಿಬಿ ಅಣಿಕೆ ಮಾಡಿಲ್ಲ. ಅದು ನಾವು ಸಿಗ್ತಾ ಇದ್ದೀವಿ ಅದಕ್ಕೆ ಹೇಳಕ್ಕೆ. ಅದೇ ನಂಗೆ ಹಳೆ ಹುಳಿ ಆಗ್ಲಿ ಮತ್ತೆ ನಮ್ದು ದುರ್ಗಾದೇವಿ ದೇವಸ್ಥಾನ ಅಲ್ಲೇ ಆಗಿಲ್ಲ. ಯಾವುದು ಗಾಜಿಬಾಬಪೇಟೆದ್ದು ಜಬಿ ಆಗಿಲ್ಲ. ಬಾಕಳಿಗೆಲ್ಲ ಆಗಿದೆ. ಅದು ಸ್ವಲ್ಪ ಕತ್ಲೆ ಆಗಿರ್ತೈತಿ. ಹಂಗೆಲ್ಲ ನಮ್ಮಲ್ಲಿ ಏನ್ ತೊಂದರೆ ಇಲ್ಲ. ನಾವು ಜಿಬಿ ಮಾಡ್ಲಿಕ್ಕೆ ತಯಾರಿದ್ದೀವಿ. ಎಲ್ಲರಿಗೂ ತಿಳಿಸಿ, ನಾವು 10 ಜನರಿಗೆ ಎಲ್ಲರಿಗೂ ತಿಳಿಸಿ ಅಜೆಂಡಾ ಬೋರ್ಡ್ ಅಲ್ಲಿ ಹಾಕಿ ನಾವು ಜಿಬಿ ಮಾಡ್ತೀವಿ.